ಅವ್ರು ಕಂಪ್ಲೀಟ್ ಮಾಡಿರಲಿಲ್ಲ. ಎಸ್ ಪ್ಲೀಸ್. ಈಗ ನೋಡಿ, ನಾನು ಮತ್ತದೇ ಪ್ರಶ್ನೆ ಕೇಳ್ತೀನಿ. ಇಷ್ಟೆಲ್ಲ ಒಕ್ಕಲಿಗರ ಬಗ್ಗೆ ಮಾತಾಡ್ತಾರಲ್ಲ ಇವತ್ತು. ದೇವೇಗೌಡರನ್ನ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಿದಂತ ಒಕ್ಕಲಿಗ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಕ್ಕಲಿಗರು ಯಾಕೆ ಓಟ್ ಹಾಕ್ಬೇಕು? ಕುಮಾರಸ್ವಾಮಿ ಅವ್ರನ್ನ ಇದೇ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಸರ್ಕಾರ ಕೆಳಗಿಳಿಸಿದಂತ ಒಕ್ಕಲಿಗರ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಕ್ಕಲಿಗರು ಯಾಕೆ ಓಟ್ ಹಾಕಬೇಕು? ಮುದ್ದನಮೇಗೌಡರನ್ನ ಸೋಲಿಸಿದಂತ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗ ವಿರೋಧಿಗೆ ಯಾಕೆ ಜನ ಓಟ್ ಹಾಕಬೇಕು? ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಒಕ್ಕಲಿಗರಿಗೆ ಕೊಡದೆ ಬೇರೆ ಧರ್ಮಕ್ಕೆ ಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕಲಿಗರು ಯಾಕೆ ಓಟ್ ಹಾಕಬೇಕು? ಫ್ರಮ್ ದ ಡೇ ಒನ್ ಒಕ್ಕಲಿಗರ ವಿರೋಧಿತನ ತೋರ್ಸ್ಕೊಂಡ್ ಬರ್ತಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕಲಿಗರು ಹಳೆ ಮೈಸೂರು ಭಾಗದಲ್ಲಿ ಯಾಕೆ ಓಟ್ ಹಾಕ್ಬೇಕು? ಕಳೆ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದೇ ಒಂದು ಭರವಸೆಯಿಂದ ಒಕ್ಕಲಿಗರು ಏನು ಮಾಸ್ ಓಟ್ ಹಾಕಿದ್ರು. ಅವ್ರು ಮುಖ್ಯಮಂತ್ರಿ ಮಾಡದೇ ಇರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕಲಿಗರು ಯಾಕೆ ಓಟ್ ಹಾಕ್ಬೇಕು? ನೋಡ್ರಿ, ಇದು ಉತ್ತರ ಕೊಡ್ಲಿ. ಈಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು, ರಾಜ್ಯಾಧ್ಯಕ್ಷ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು. ಯಾರು ಹೇಳ್ಸಿದ್ರು? ಯಾವ ನಾಗಪುರದವ್ರು ಹೇಳ್ಸಿದ್ರು ಸದಾನಂದ ಗೌಡ್ರನ್ನ ಕೆಳಗಡೆ? ಯಾಕೆ ಹೇಳ್ಸಿದ್ರು ಸದಾನಂದ ಗೌಡ್ರನ್ನ? ಸದಾನಂದ ಗೌಡ ಅಂತ ಹೇಳ್ಸಿದ್ರ? ಯೂನಿಯನ್ ಮಿನಿಸ್ಟರ್ ಆಗಿದ್ರು ಅವರು, ಪವರ್ಫುಲ್ ಮಿನಿಸ್ಟ್ರಿ ಇತ್ತು ಅವ್ರ ಹತ್ರ. ಹಂತವಾಗಿ ಕೆಳಗಡೆ ಇಳ್ಕೊಂಬಂದು ಸಂಸದರನ್ನಾಗಿ ಬಿಟ್ರು, ಅವಮಾನ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ. ಒಂದ್ ನಿಮಿಷ ಇರ್ರಿ, ಅವಮಾನ ಮಾಡಿದ್ರು. ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ರು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ. ಪಕ್ಷ ಕಟ್ಟಿದ್ರು, ಸಂಸದರಾಗಿದ್ರು. ನನಗೆ ನೋವಾಗುತ್ತೆ, ರಿಟೈರ್ಡ್ ಆಗೋ ವಯಸ್ಸಾಗಿತ್ತು, 80 ವರ್ಷನ ಅವ್ರಿಗೆ, 90 ವರ್ಷನ ಮಾರ್ಗದರ್ಶಕ ಮಂಡಲನ ಅವ್ರಿಗೆ ಸೀಟ್ ಕೊಡದಲ್ಲೇ ಅವ್ರಿಗೆ ವಂಚನೆ ಮಾಡಿ, ಅವ್ರಿಗೆ ನೋವು ಮಾಡಿ ಕಣ್ಣೀರು ಹಾಕ್ಸಿದ್ದಾರೆ. ಸದಾನಂದ ಗೌಡರು ಒಕ್ಕಲಿಗರಲ್ವಾ? ಇವ್ರು ಯಾರು ಒಕ್ಕಲಿಗರ ವಿರೋಧಿ? ಯಾಕೆ ಒಕ್ಕಲಿಗರ ವಿರೋಧಗಳು? ಸಿ.ಟಿ. ರವಿ, ನಾನು ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವವನ್ನು ತಗೊಂಡಂತಹ ಸಿ.ಟಿ. ರವಿಗೆ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಹೇಳಿದ್ರೆ, ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತ ಹೋಗಿ ಯಡಿಯೂರಪ್ಪನವ್ರ ಕಾಲಿಗೆ ಬಿದ್ದರೂ ಕೂಡ ಅವ್ರು ಕಣ್ಣೀರು ಹಾಕ್ಸಿ ಅವ್ರು ಹೇಳ್ತಾರೆ, ನಾನು ವಿಷಕಂಠನಾಗಿ ನುಂಗ್ಕೊಂತ ಇದ್ದೀನಿ, ಚುನಾವಣೆ ಮುಗಿದ ಮೇಲೆ ಹೇಳ್ತೀನಿ ಅಂತ. ಅವ್ರು ಒಕ್ಕಲಿಗರಲ್ವಾ? ಅವ್ರಿಗೆ ಯಾಕೆ ಇವರು ಅವಕಾಶವನ್ನ ಕೊಡಲಿಲ್ಲ? ರಾಜ್ಯಾಧ್ಯಕ್ಷರಿಗೆ ಅವಕಾಶ ಕೊಡಲಿಲ್ಲ. ನಾಗಪುರದ ಯಾವ ಸೂಚನೆ ಮೇಲೆ ಇವ್ರಿಗೆ ಅವಕಾಶವನ್ನ ಕೊಡಲಿಲ್ಲ ಹೇಳಿ? ಮೈಸೂರಲ್ಲಿ ಪ್ರತಾಪ್ ಸಿಂಹ 2 ಬಾರಿ ಅಷ್ಟೇ ಚುನಾವಣೆ, ಇನ್ನೂ ಯುವಕ, ಆತನಿಗೆ ಯಾಕೆ ಟಿಕೆಟ್ ಕೊಡ್ಲಿ? ಬಿಜೆಪಿ ಆಂತರಿಕ ಇರ್ಬೋದು, ಆದ್ರೆ ಒಕ್ಕಲಿಗ ಆತನ ಅಗತ್ಯ ಇವ್ರಿಗಿಲ್ಲ ಅಂತ. ಈಗ ಸುಮಲತಾ ವಿಷಯದಲ್ಲಿ ನಾವ್ಯಾವತ್ತು ಕೊಂಕಾಡಿಲ್ಲ, ಆಕೆ ನಾಯ್ಡು ಆತರ ಹೇಳಿಲ್ಲ. ಅವರು ಅಂಬರೀಷ್ ಅವರ ಧರ್ಮಪತ್ನಿ, ಅಲ್ಲಿ ಅವರು ಒಕ್ಕಲಿಗ ಕುಟುಂಬದಲ್ಲಿ ಇರ್ತಕ್ಕಂಥ ಸೊಸೆ, ಅದು ಅವ್ರಿಗೆ ನೀವು ಅವಮಾನ ಮಾಡಿ ಈ ಬಾರಿ ಅವ್ರಿಗೆ ನೀವು ಟಿಕೆಟ್ ಅನ್ನ ಕೊಟ್ಟಿಲ್ಲ. ನಿಮ್ಗೆ ಒಕ್ಕಲಿಗರು ಬೇಕಾಗಿಲ್ಲ, ನೀವು ಒಕ್ಕಲಿಗರಿಗೆ ಎಷ್ಟು ಅವಮಾನ ಮಾಡ್ತೀರಾ ಅಂದ್ರೆ, ದೇವೇಗೌಡರು ಯಾವಾಗ ಹೋಗ್ತಾರೆ ಸ್ಮಶಾನಕ್ಕೆ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿ ಬಿಜೆಪಿ ಒಬ್ಬ ನಾಯಕ ಹೇಳ್ತಾನೆ. ಮುಸಲ್ಮಾನ ಯಾವ ನಾಯಕ ಹೇಳಿದ್ದ? ಸಿ.ಟಿ. ರವಿ. ಯಾವಾಗ ಹೇಳಿದ್ದ? ಹೇಳಿ, ಮಂಡ್ಯ ಮಂಡ್ಯದಲ್ಲೇ ಸಿ.ಟಿ. ರವಿ ನಿಮ್ಮ ರಾಜಣ್ಣ ಹೇಳಿರೋದು ಸತ್ಯ ಕೇಳಿಸ್ಕೊಳ್ಳಿ. ಸುಳ್ಳುನೆಲ್ಲ ಸತ್ಯ ಹೇಳೋದಲ್ಲ ನೀವು. ರಾಜಣ್ಣ ಹೇಳಿದ್ದು ಬಿಜೆಪಿ ಶಾಖೆಯಿಂದ ಬಂದಿಲ್ಲ. ಗೌಡ್ರೆ ಅಲ್ಲ, ಒಂದ್ ನಿಮಿಷ, ಅಲ್ಲ, ಈಗ ಒಂದ್ ನಿಮಿಷ. ಕಾಂಗ್ರೆಸ್ ಪದೇ ಪದೇ ಒಂದ್ ಮಾತು ಹೇಳುತ್ತೆ, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಂತ ಸಂದರ್ಭದಲ್ಲಿ ಲಿಂಗಾಯತಿಗೆ ಅನ್ಯಾಯ ಮಾಡಿಬಿಟ್ರಿ ಅಂತ ಹೇಳಿ ಅವ್ರನ್ನ ಕೆಳಗಿಳಿಸಿದ್ರಿ ಅಂತ ಹೇಳಿದ್ರಿ. ಈ ಕಡೆಗೆ ಸದಾನಂದ ಗೌಡರನ್ನ ಇಳಿಸಿದ್ರು ಕೂಡ ಅವ್ರಿಗೆ ಅನ್ಯಾಯ ಮಾಡಿದ್ರಿ ಅನ್ನುವಂತ ಹೇಳಿಕೆಯನ್ನ ಕೊಟ್ರಿ. ಕುಮಾರಸ್ವಾಮಿ ಅವ್ರನ್ನ ಕೆಳಗಿಳಿಸಿದ್ದು ಬಿಜೆಪಿಯವರು ಒಕ್ಕಲಿಗರ ವಿರೋಧಿ ಅಂತ ಕೇಳಿದ್ರಿ. ಇಷ್ಟೆಲ್ಲ ವಿರೋಧ ಹೇಳಿದ್ಮೇಲೆ ಲಿಂಗಾಯತರಿಗಾದ್ರೂ ಒಕ್ಕಲಿಗರ ಯಾವ್ದೋ ಒಂದು ಸ್ಥಾನಮಾನ ಕೊಡಬೇಕಾಗಿತ್ತಲ್ಲ? ಮುಖ್ಯಮಂತ್ರಿ ಮಾಡಿದ್ರ? ಲಿಂಗಾಯತರ ಮುಖ್ಯಮಂತ್ರಿ ಮಾಡಬಹುದಾಗಿತ್ತಲ್ಲ, ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಬಹುದಾಗಿತ್ತಲ್ಲ. ಏನ್ ಗೊತ್ತಾ, ಬರೀ ಅನ್ಯಾಯ ಆಯ್ತು ಆ ಸಮುದಾಯಕ್ಕೆ ಅಂತ ಹೇಳೋದಲ್ಲ, ಮುಖ್ಯಮಂತ್ರಿ ಮಾಡ್ಬೇಕಿತ್ತಲ್ವಾ? ನಮ್ಮಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ನಮ್ಗೆ ಎಲ್ಲರಿಗೂ ಅವಕಾಶ ಕೊಡುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನಾನು ದೇವೇಗೌಡರ ವಿಷಯ ಹೇಳ್ತಾ ಇದ್ದೆ, ನಾನು ಸುಳ್ಳು ಹೇಳೋದಿಲ್ಲ ಅರುಣ್ ಅವರೇ. ಸಿ.ಟಿ. ರವಿ ಅವರು ಮಂಡ್ಯದಲ್ಲಿ ನಿಂತ್ಕೊಂಡು ಮುಂದಿನ ಜನ್ಮದಲ್ಲಿ
ಏನೋ ಮುಸಲ್ಮಾನ್ ಆಗ್ಬಿಡ್ತಾರಂತೆ ದೇವೇಗೌಡರು, ಈ ಜನ್ಮದಲ್ಲೇ ಆಗ್ಬಿಡ್ಲಿ, ಮುಸ್ಲಿಂ ಆಗ್ಬಿಡ್ತಾರೋ, ಲಿಂಗಾಯತರ ಆಗ್ತಾರೋ, ಒಕ್ಕಲಿಗ ಆಗ್ತಾರೋ, ಹಿಂದೂ ಆಗ್ಬಿಡ್ತಾರೋ, that's ಅದು the ಬೇರೆ difference. ವಿಷಯ. ಅಲ್ಲ, No, ನಾನು ಈ ಸುಳ್ಳು ಹೇಳಿದ್ದೀನಿ ಪಾಯಿಂಟಿಗೆ ಅವ್ರಿಗೆ. ಈ ಪಾಯಿಂಟಿಗೆ ನಟರಾಜ್ ಗೌಡ್ರೆ, ನಿಮ್ಮ ಈ ಚಾನಲ್ ಅಲ್ಲಿ ಬಿಜೆಪಿ ವಕ್ತಾರರು ನಾನು ಸುಳ್ಳು ಹೇಳಿದಿರಲ್ಲ, ನಾನು ಸುಳ್ಳು ಹೇಳೋದಿಲ್ಲ, ನಾನು ಅದನ್ನ ಪ್ರೂವ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ಈ ಪಾಯಿಂಟಿಗೆ ಬರೋದಾದ್ರೆ ಬಿಜೆಪಿಯ ನಾಯಕರು ಅವಮಾನ ಮಾಡೋದು ವಕೀಲರಿಗೆ, ಬಿಜೆಪಿ ನಾಯಕರು ಸೃಷ್ಟಾಕಿರ್ತಕ್ಕಂಥದ್ದು ಗುರಿಗಳು ನಂಜಗಳು ಅಂತ ಬಿಜೆಪಿ ಆಗಿದ್ದಾಗ ಮುನಿಯಪ್ಪನವರು ತಂದಿಟ್ಕೊಂಡ್ರಲ್ಲ, ಆಗಿದ್ದಾಗ ಎಡಗೈ ಸಮುದಾಯಕ್ಕೆ ವಿರೋಧ ಮಾಡ್ತಾ ಕಾಂಗ್ರೆಸ್, ಹಂಗ್ ಬರುತ್ತಾ ಅದು? ನಮ್ಮಲ್ಲಿ ಏನ್ ಗೊತ್ತಾ ನೋಡಿ, ಹಂಗ್ ಬರುತ್ತಾ? ಇಲ್ಲ ನಮ್ಮಲ್ಲಿ ಇವ್ರು ನಿಂಗೆ ಇಳಿಸಿದ್ದಕ್ಕೆ ನಮ್ಗೆ ಆಯ್ತು ಅನ್ನೋದಾದ್ರೆ ನೋಡಿ, ಮುನಿಯಪ್ಪನವರು ನಾವು ಎಲ್ಲರನ್ನೂ ಒಳಗೊಂಡಂತೆ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂತ ಹೇಳ್ಬೇಕು. ಎಲ್ಲರನ್ನೂ ಒಳಗೊಂಡಂತೆ ತಗೊಂಡು ಹೋಗ್ತೀವಿ. ಮುನಿಯಪ್ಪನವರು ಹೇಳಿದ್ದೇನು ಅಲ್ಲಿ? ಮುನಿಯಪ್ಪ ಅಲ್ಲಿ ಉಳಿದಂತ 5 ಶಾಸಕರು ಬಂದು ನಿಂತಿದ್ದೇನು, ಬಲಗೈಗೂ- ಎಡಗೈ ಸಮುದಾಯಕ್ಕೆ ಕೊಡಬಾರ್ದು, ಬಲಗೈಗೂ ಎಡಗೈ ಕೊಟ್ಟಿವಿ. ಸಮುದಾಯಕ್ಕೆ ಕೊಡಬಾರ್ದು ಅಂತ. ಅದು ಹಂಗಾಗತ್ತಾ ನಟರಾಜ್ ಗೌಡ್ರೆ? ಹಂಗ ಆಗಲ್ಲ ಗೌಡ್ರೆ. ಈಗ ಹಂಗಾಗಲ್ಲ ಯಾರಿಗೋ ಅಂದ್ರೆ- ಕೊಡ್ಲಿಲ್ಲ ಈಗ ಅಂದ ತಕ್ಷಣ ಆ ಸಮುದಾಯಕ್ಕೆ ಕೇಳಿ, ವಿರೋಧ ಕೇಳಿ. ಆಗತ್ತೆ ಅಂತ ಇಲ್ಲ, ಅದನ್ನ ವಿರೋಧ ಮಾಡ್ಬೇಕಂತಾನೆ ಅವರು ಸಂಚು ಮಾಡಿದ್ದಾರೆ. ಒಕ್ಕಲಿಗರಿಗೆ ಬಿಜೆಪಿ ಅವಮಾನ ಮಾಡ್ತಾ ಇದೆ ಮತ್ತೆ ಮತ್ತೆ ಮತ್ತೆ. ಎಸ್ ಗಂಗಾಧರ ಮೂರ್ತಿ. ನಟರಾಜ್ ಗೌಡ್ರು ಸಿ ಟಿ ರವಿ ಅವರು ದೇವೇಗೌಡರ ಬಗ್ಗೆ ಸಾವನ್ನು ಬಯಸ್ತಾ ಇದ್ದಾರೆ ಅಂತ ಮಂಡ್ಯದಲ್ಲಿ ಹೇಳಿದ್ದ ಮಾತನ್ನ ಇವತ್ತಲ್ದೇ ಇದ್ರು ನಾಳೆ ಆದ್ರೂ ಅವರು ವಿತ್ ಪ್ರೂಫ್ ತರ ಕೊಡಬೇಕು. ನನಗಿರೋ ಕೊಡಿ, ಇದ್ರೆ ಲೈವ್ ಈಗಲೇ ಕೊಡ್ತೀನಿ ನಾನು. ಒಂದು. ಎರಡನೇದು, ನನಗೆ ಗೊತ್ತಿದ್ದಂಗೆ ಸಿ ಟಿ ರವಿ ಅವ್ರು ಮಾತಾಡಿದ್ದು ಎಲ್ಲೂ ಕೇಳಿಲ್ಲ. ಒಂದು. ಎರಡನೇದು, ನನ್ ಗಮನದಲ್ಲೂ ಇದ್ದಂಗಿಲ್ಲ ನನಗೆ. ರಾಜಣ್ಣ ಅವ್ರು ಮಾತಾಡಿದ್ ಈಗ ಒಂದೇ ನಿಮಿಷ ನಾನು ಕರೆಕ್ಷನ್ ಮಾಡಿ ನನ್ ಗಮನಕ್ಕೆ ಅವ್ರ ಗಮನಕ್ಕೆ ತನ್ನಿ ಸಾಕು, ಅವ್ರು ನಾಳೆ ಹೇಳ್ತಾರೆ. ಈಗಲೇ ಹೇಳಿ, ಅಲ್ಲಿ ಲೈವ್ ಎಲ್ಲ ಕೊಟ್ಬಿಡಿ, ಬೆಸ್ಟ್ ಇದ್ರೆ ಇನ್ನೂ ಒಳ್ಳೇದಲ್ಲ. ಟ್ರಾನ್ಸ್ಫರ್ ಮಾಡಿ ತಗೊಂಡು ಲೈವ್ ಹಾಕ್ರಪ್ಪ, ಎಲ್ಲನ ಇದ್ರೆ ಈಗಲೇ ಹಾಕ್ಲಿ. ಸಿ ಟಿ ರವಿ ಅವರು ದೇವೇಗೌಡರ ಸಾವನ್ನ ಬಯಸಿದ್ರು, ಈ ಜನ್ಮದ ಈವಲ್ಲೇ ಸಾಯ್ಲಿ ಅಂತ ಹೇಳಿದ್ರು ಅಂತ ಭಾಷಣ ನಿಮ್ ಏನ್ ಹೇಳಿಕೆ ಮಾಡಿದ್ರಿ ಅದನ್ನ ತೋರಿಸಿ. ಈಗಲೇ ಸಾಯ್ಲಿ ಅಂತ ಹೇಳಿದ್ರೆ ನಾನು ಮತ್ತೆ ನೀವ್ ಹೇಳಿದ್ದೇನೆ, ರಿಪೀಟ್ ಮಾಡ್ರಪ್ಪ ಅದನ್ನು. ನಟರಾಜ್ ಗೌಡ ರಿಪೀಟ್ ಮಾಡ್ರಿ. ಒಂದು. ಎರಡನೇದು, ನೀವು ಸಿ ಟಿ ರವಿ ನಿಮ್ ಪಾರ್ಟಿಯಲ್ಲ ಅಕಸ್ಮಾತ್ ಮಾತಾಡಿದ್ರು ನೀವೇನು ಅವ್ರಿಗೇನು ತಿದ್ದಕ್ಕೂ ಬುದ್ದಕ್ಕೂ ಆಗಲ್ಲ ನಿಮ್ ಕೈಲಿ. ನಿಮ್ ತಿದ್ದಕ್ಕೆ ಅವಕಾಶ ಇರೋದು ನಿಮ್ಮಲ್ಲೇ ರಾಜಣ್ಣ ಇದ್ದಾನೆ. ಅವ್ನಿಗೇನ್ ಗೊತ್ತಾ, ರಾಜಣ್ಣನಿಗೆ ದೇವೇಗೌಡರನ್ನ ಟೀಕೆ ಮಾಡಿದ್ದಕ್ಕೆ ಅವ್ನಿಗೆ ಮಂತ್ರಿ, ಪವರ್ಫುಲ್ ಮಿನಿಸ್ಟ್ರು ಅಂತ ಸ್ಥಾನ ಕೊಟ್ಟು ಕುಣಿಸ್ಕೊಂಡಿದ್ದೀರಿ ನೀವು. ನೀವು ಯಾವತ್ತನ ಬುದ್ಧಿ ಹೇಳಿದ್ರ? ನಿಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರ ಯಾರಿಗಾದ್ರು ಏಕ್ರಿ ದೇವೇಗೌಡ್ರಿಗೆ ಹಂಗೆ ಮಾತಾಡ್ತೀರಿ ಅಂತ ಹೇಳಿದ್ರ? ಓಹೋ, ಭಾರಿ ಗೌಡ್ರ ಪ್ರೀತಿ ಮಾತಾಡಿದ್ರೆ ಎಲ್ಲೆಲ್ಗೋ ಹೋಗ್ತದೆ. ಯಾಕೆ ಸುಮ್ಮನೆ ದೇವೇಗೌಡರನ್ನ ಆ ಇಲಿ ವಯಸ್ಸಿನಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕನ ಕರ್ನಾಟಕಕ್ಕೆ ಇಂಥ ವಲಸು ಮಾತುಗಳಿಗೆ ಯಾಕೆ ತಗೊಂಬಂದು ನಿಲ್ಲಿಸ್ತೀರಿ? ದಯವಿಟ್ಟು ನಿಲ್ಲಿಸ್ಬೇಡಿ. ಅವ್ರಿಗಿದ್ದ ನಿಮ್ಮ ಕಾಂಗ್ರೆಸ್ ನಾಯಕನಿಗೆ ಹೇಳ್ತಾ ಇದ್ದೀನಿ, ರಾಜಣ್ಣನಿಗೆ, ನಿಮ್ ಕಾಂಗ್ರೆಸ್ ನಾಯಕ ಮಂತ್ರಿ ರಾಜಣ್ಣಂಗೆ ಹೇಳ್ತಾ ಇದ್ದೀನಿ. ಉತ್ತರ ಕೊಟ್ರು ನಟರಾಜ್ ಗೌಡ್ರೆ, ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ಯಾರೇ ತಪ್ಪು ಹೇಳ್ತಾರೆ. ಒಂದೇ ನಿಮಿಷ, ಎಲ್ಲಿ ತಪ್ಪು ಮಾಡೋರು ಅವರೇ ಇರೋವಾಗ ಇನ್ನೊಬ್ರಿಗೆ ಎಲ್ಲಿ ಹೇಳ್ತಾರೆ? ನೀವು ತಪ್ಪು ಮಾಡಿದ್ರೆ ತಿಳಿ ಹೇಳ್ತಾರೆ ಅಂತ ಹೇಳಿದ್ರಲ್ವಾ? ಸಾರಿ, ನಂಗೆ ನೆನಪು ಬಂತು, ಅದಕ್ಕೆ ಹೇಳ್ತಾ ಇದ್ದೀನಿ. ಶಿವರಾಜ್ ತಂಗಡಿ ಅವ್ರು ಮೊನ್ನೆ ಹೇಳ್ತಾ ಇದ್ರು, ಮೋದಿ ಅವ್ರಿಗೆ ಕಪಾಳೆ ಕೊಡಿರಿ ಅಂದ ತಕ್ಷಣ ತಪ್ಪೇನಿದೆ ಅದ್ರಲ್ಲಿ ಹೇಳಿದ್ರಲ್ಲಿ ಅಂತ ಹೇಳ್ತಾ ಇದ್ರು. ತಿಳಿ ಹೇಳೋದಾ ಇದು? 7 ಕೋಟಿ ಜನ ಹೋರಾಟ ಮಾಡ್ತಾ ಇದ್ದಾರೆ. 7 ಕೋಟಿ ಜನ ತೆರಿಗೆ ಕೊಟ್ಟಿಲ್ಲ, ನಾನು ಕರ್ನಾಟಕ ಕಾಂಗ್ರೆಸ್ಸು ಅಥವಾ ದೆಹಲಿ ಕಾಂಗ್ರೆಸ್ಸು ದೇವೇಗೌಡರನ್ನ ಹೇಗೆ ನಡೆಸ್ಕೊಂತು 1962ರಲ್ಲಿ ಪ್ರಪ್ರಥಮವಾಗಿ ಟಿಕೆಟ್ ತೆಪ್ಪಿಸಿದ್ರು ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ದೇವೇಗೌಡರು ಟಿಕೆಟ್ ಕೇಳಿದ್ರೆ ಟಿಕೆಟ್ ತಪ್ಪಿಸಿದ್ರು. ಈಗ ನಾವು ರಾಜ್ಯಸಭೆ ಇದೆ. ನೀವು ಮಾತಾಡೋವಾಗ ನಾನು ಮಾತಾಡಲ್ಲ ಗೌಡ್ರೆ, ದಯವಿಟ್ಟು ಪ್ಲೀಸ್. ಇಂಥವು 100 ಉದಾಹರಣೆಗಳು ಹೇಳ್ಬಲ್ಲ. ನೀವು ಸತ್ತು ಸುಣ್ಣಾಗಿದ್ದವ್ರನ್ನ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡ್ಬಂದು ಜೀವ ಕೊಟ್ಟರೆ ನಾವಿದ್ದೇವೆ. ಅವಕಾಶ ಕೊಟ್ಟವ್ರನ್ನ ವಿರಾಮ ತಗೊಂಡು ವಾಪಸ್ ಬಂದು ಗಂಗಾಧರ ಮೂರ್ತಿ ಅವರಿಗೆ ಅವಕಾಶ ಕೊಡ್ತೀನಿ. ಒಂದೇ ಒಂದು ಪುಟ್ಟ ವಿರಾಮ. ಯಾವ ಫೈಟ್ ಅಂತಂದ್ರೆ, ದೇವೇಗೌಡರ ಕುಟುಂಬ, ಡಿ ಕೆ ಶಿವಕುಮಾರ್ ಕುಟುಂಬ ಫೈಟ್ ಜಿದ್ದಾಜಿದ್ದಿ ಎಲೆಕ್ಷನ್ಗಳಲ್ಲಿ ನಡೆದಿದೆ. ಇಬ್ಬರು ಒಕ್ಕಲಿಗರೆ, ಇಬ್ಬರು ಫೈಟ್ ನಡೆದಿದೆ. ಜನ ಆಯ್ಕೆ ಮಾಡ್ಬೇಕಾದ್ರೆ ಅವ್ರನ್ನೂ ಒಂದ್ಸಲ ಗೆಲ್ಸಿದ್ರೆ, ಇವ್ರನ್ನೂ ಗೆಲ್ಸಿದ್ದಾರೆ. ಇಬ್ಬರೂ ನಡೆದಿದೆ. ಹಂಗಂತ ಮಾತ್ರಕ್ಕೆ ಇವ್ರನ್ನ ಸೋಲ್ಸಿದ್ರು, ಇವ್ರು ಒಕ್ಕಲಿಗರ ವಿರೋಧಿ ಅಂತ ಹೇಳೋಕ್ಕಾಗತ್ತಾ? ಬರಲ್ಲ. ಬಟ್ ಯಾಕೆ ಇವತ್ತು ಈ ವಿಚಾರವನ್ನು ತಂದುಬಿಟ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ. ಒಂದು ವಿರಾಮ, ವಾಪಸ್ ಬರ್ತೀನಿ.